ನಿನ್ನೆ ಕಾಗದ ಕೊಡ್ತೀವಿ ಮನೆ ತೊಪ್ಪ ಇದಂತೆ ಮಾರ್ಗ ಎಲ್ಲಿ ಹೋಯ್ತಾನೆ ಮಾಡಿಕೊಂಡು ಸಂತೋಷದಿಂದ ಇದ್ದೇವೆ. ಆದ್ರೆ ಇದ್ದದಲ್ಲೇ ಆಸೆ ಪಟ್ಟವನು ಖಂಡಿತ. ಆದ್ರೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ವಿಚಾರ ಹೇಳ್ತೀವಿ. ನನ್ನಲ್ಲಿ ಏನದು ಅಂತ ಅಲ್ಲಿ ನೋಡಿ ನೋಡ್ತಾ ಇದ್ದೇನೆ. ಕಾಣುವ ನಮ್ಮ ಆಶ್ರಮದ ಮುಂಭಾಗದಲ್ಲಿ ಜಿಂಕೆಯ ಮರಿಯೊಂದು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ನಾವೇನು ಸ್ವಲ್ಪ ಜಿಂಕೆ ನೋಡಿದ್ದೇವ. ಆದ್ರೆ ಈ ಜಿಂಕೆಯ ಮರಿ ವಿಶೇಷವಾಗಿ ಉಂಟು. ಏನಂತ ವಿಶೇಷ ನೋಡಿದೆ ಅದರಲ್ಲಿ? ಒಮ್ಮೆ ಅದನ್ನು ನೋಡಿ ಕಾಲ್ಬೆರಳುಗಳ ಅದಕ್ಕೆ ಅಲ್ವಾ? ಅಷ್ಟೇ ಅಲ್ಲ, ಬಂಗಾರದ ರೇಖೆಗಳಿಂದ ಕೂಡಿದೆ. ಮತ್ತೆ ನೋಡುವುದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತದೆ ನೋಡಿ. ನಾನು ಹಾಕುತ್ತಿರುವಂತ ತಾಳಕ್ಕೆ ಸರಿಯಾಗಿ ಕುಡಿತದೆ. ಅದು ಲಯಬದ್ಧವಾಗಿ ಕುಡಿತಾ ಉಂಟು ಅಂತ. ಆದ್ರೆ ಅಸಾಮಾನ್ಯವಾಗಿ ಖಂಡಿತ ನೋಡ್ತಾ ಇದ್ರೆ ನನ್ನ ಬಳಿ ಇರಿಸಿಕೊಳ್ಳಬೇಕು, ಮುದ್ದಾಡಬೇಕಿರುವಂತಹ ಆಸೆ. ಹಾಗಾಗಿ ನಿಮ್ಮಲ್ಲಿ ಕೇಳ್ತೇನೆ, ಏನು ಅದನ್ನು ಇಟ್ಕೊಂಡು ಬನ್ನಿ. ಏನ್ ಮಾತಾಡ್ತಾ ಇದ್ದೀನಿ ನೀನು?
ಬಂದದ್ದೇ? ಓ ಜಾನಕಿ, ವನವಾಸಕ್ಕೆ ಬಂದವರು ನಾವಿದ್ದೇವೆ. ಇಲ್ಲಿಯ ವಿಚಾರವನ್ನು ನೀವು ತಿಳಿಯದೇ ಇದ್ದವಳಲ್ಲ. ಇದು ಘೋರವಾಗಿರುವಂತಹ ಕಾಡು, ಹೌದು. ಮಾಯಾವಿ ದಾನವರ ರಕ್ಕಸಗಳಿರುವಂತಹ ಪ್ರದೇಶ. ನಾವು ನಮ್ಮಂತವರನ್ನು ಮೋಸ ಮಾಡುವುದೇ ಅವರ ಕಾಯಕವಾಗಿರುತ್ತದೆ. ನೀನು ತಿಳಿದ ಹಾಗೆ ನಿಜವಾದ ನಿಂಕೆ ಓದುವಂತಾಗಿದ್ರೆ ಕಾಲಿನಲ್ಲಿ ಗೊರಸು ಕಾಣಬೇಕಾಗಿತ್ತು. ನೀನೇ ಹೇಳಿದಾಗೆ ಬೆರಳು ಎದ್ದು ಕಾಣಿಸ್ತಾ ಉಂಟು. ಎಂಬಲ್ಲಿಗೆ ರಕ್ತದರ ಮಾಯಕ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ತಿಳಿದು ನಾವು ಈ ವಿಚಾರದಲ್ಲಿ ಮುಂದುವರೆದದ್ದೇ ಹೌದು ಅಂತಾದ್ರೆ ಆ ಜಿಂಕೆಯಿಂದ ಬರಬಹುದಾದಂತ ಅನಾಹುತವನ್ನ ಮುಂದೆ ನಾವು ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಸಾರಿ ಹೇಳ್ತಾ ಇದ್ದೇನೆ, ಈ ಆಸೆಯನ್ನು ಇಲ್ಲಿಗೆ ಕೈ ಬಿಡುವುದು ಇಲ್ಲ ಸ್ವಾಮಿ. ನನ್ನಿಂದ ಆ ಜಿಂಕೆ ಮರಿಯನ್ನು ಬಿಟ್ಟು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಬೇಕು ಎನ್ನುವಂತಹ ಆಸೆ ಮತ್ತಷ್ಟು ಹೆಚ್ಚಾಗ್ತಾ ಉಂಟು. ಎಲ್ಲಿಯಾದ್ರೂ ಆ ಜಿಂಕೆ ಮರಿಯಿಂದ ಕೇಳಿ ಬರ್ತದೆ ಅಂತ ಆದ್ರೆ ಬಂದ ಕಷ್ಟವನ್ನು ನಾನೇ ಬಗೆಹರಿಸಿಕೊಳ್ತೇನೆ. ಆದ್ರೆ ಒಂದು ಮಾತು, ರಾಮ ಬಾಣಕ್ಕೆ ಹುಸಿ ಇಲ್ಲೆಂಬ ಸತ್ಯವು ಲೋಕವೇ ತಿಳಿದಂತ ಮಾತು. ನೀನು ಸಹ ತಿಳಿದವಳಿದ್ದೀಯ. ನಿನ್ನ ಆಸೆ ಈಡೇರಿಸುವುದಕ್ಕೆ ಮುಂದಾದಾಗ ಜಿಂಕೆಯಲ್ಲಿ ಯಾರು ನನ್ನ ಕೈಗೆ ಸಿಗದಿದ್ದಂತ ಸಂದರ್ಭದಲ್ಲಿ ಬಾಣ ಪ್ರಯೋಗ ಮಾಡಬೇಕಾಗ್ತದೆ. ಈ ರಾಮನ ಬಾಣದ ಹತ್ಯೆಯನ್ನು ತಾಳಲಾರದೆ ಹರಿಣೆಯಲ್ಲಿಯಾದ್ರೂ ಮಡಿಯಿತು ಅಂತ ಆದ್ರೆ ಮಡಿದಂತ ಹರಿಣವನ್ನು ತಂದು ಕೊಡ್ತೇನೆ. ಅದನ್ನ ಇಟ್ಕೊಂಡು ಏನ್ ಮಾಡ್ತೀಯ? ಆ ಬಗ್ಗೆ ಚಿಂತೆ ಬೇಡ.